ಅಧಿಕಾರಿಗಳು ಚುರುಕಾಗಿ ಕೆಲಸ ಮಾಡಬೇಕು. ಜನರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಬೇಕು. ಬಗೆಹರಿಸಲು ಸಾಧ್ಯವಾಗದ ಕೆಲಸವಾದರೆ ಅವರಿಗೆ ಹಿಂಬರಹ ನೀಡಬೇಕು. ವಸ್ತುಸ್ಥಿತಿಯನ್ನು ಮನವರಿಕೆ ಮಾಡಿಸಬೇಕು. ಉಡಾಫೆಯಿಂದ ವರ್ತಿಸಬಾರದೆಂದು ಶಾಸಕ ಮಂಥರ್ ಎಚ್ಚರಿಕೆ ನೀಡಿದ್ದಾರೆ. ಕುಶಾಲನಗರದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ನಡೆದ ಜನಸ್ಪಂದನ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಾರ್ವಜನಿಕರಿಗೆ ನ್ಯಾಯ ಒದಗಿಸುವುದು ಸರ್ಕಾರದ ಪ್ರಥಮ ಆದ್ಯತೆಯಾಗಿದೆ. ಹಲವು ಇಲಾಖೆಗಳಿಂದ ಆಗಬೇಕಿರುವ ಕೆಲಸ ಕಾರ್ಯಗಳಿಗಾಗಿ ಜನರು ನಿತ್ಯ ಮನವಿ ಸಲ್ಲಿಸುತ್ತಾರೆ. ಅಧಿಕಾರಿಗಳು ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಸೂಚಿಸಿದರು. ಅಧಿಕಾರಿಗಳ ಭೇಟಿಗೆ ಬರುವವರಿಗೆ ನಾಳೆ ಬನ್ನಿ, ನೋಡ್ತೇವೆ, ಮಾಡ್ತೇವೆ ಎಂಬ ಸಬೂಬು ನೀಡದೆ ಜನರಿಗೆ ತೊಂದರೆ ಕೊಡದೆ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಯಾವುದಾದರೂ ಕೆಲಸ ಸಾಧ್ಯವಾಗದೇ ಇದ್ದಲ್ಲಿ ಹಿಂಬರಹ ನೀಡಬೇಕು. ಭಾರತವನ್ನು ಅಭಿವೃದ್ಧಿಶೀಲ ರಾಷ್ಟ್ರವಾಗಿಸಲು ಶ್ರಮಿಸಬೇಕೆಂದು ಮಂಥರ್ ಸಲಹೆ ನೀಡಿದರು. ಅದಕ್ಕೋಸ್ಕರ ನಾವು ಟೆಕ್ನಾಲಜಿ, ನಮ್ಮ ಮೋಟರೈಸೇಷನ್ ಅಂದ್ರೆ ವೆಹಿಕಲ್ಸ್ ಉಪಯೋಗಿಸಿಕೊಂಡು ಆ ಪಾಯಿಂಟ್ ಹೋಗಿ ಆ ಸಮಸ್ಯೆ ಬಗೆಹರಿಸಕ್ಕೆ ನಾವು ಜವಾಬ್ದಾರಿ. ನೀವೆಲ್ಲ ಜಿಲ್ಲಾಧಿಕಾರಿಗಳು ಆದಷ್ಟು ಆ ಭಾಗದಲ್ಲಿ ನೀವು ವಿಸಿಟ್ ಮಾಡಿದ್ರೆ ನಿಮ್ಮ ಕೆಳಗಡೆ ಬರುವಂತ ಅಧಿಕಾರಿಗಳಿಗೆ ಇನ್ನೂ ಒಂದು ಸ್ವಲ್ಪ ಚುರುಕಾಗಂತ ನನ್ನ ಅಭಿಪ್ರಾಯ. ದಯವಿಟ್ಟು ನೀವೆಲ್ಲ ಜಿಲ್ಲಾಧಿಕಾರಿಗಳು ಮಡಿಕೇರಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ವಾರಕಾಲ ಒಂದು ದಿವಸ ಒಂದೊಂದು ತಾಲೂಕಿಗೆ ಭೇಟಿ ಮಾಡಿದ್ರೆ, ಯಾಕಂದ್ರೆ ನಮಗೆ ಸೋಮವಾರ ಸೋಮವಾರಪೇಟೆ ತಾಲೂಕಲ್ಲಿ ನಮ್ಮ ಸ್ಯಾಟರ್ಡೆ, ಕುಶಾಲನಗರಲ್ಲಿ ಮಂಗಳವಾರ, ಫ್ರೈಡೇ ಮಡಿಕೇರಿ, ಅದೇ ರೀತಿ ವಿರಾಜಪೇಟೆ ಒಂದು ದಿವಸ ಇರ್ತದೆ, ಪೊನ್ನಂಪೇಟೆ ಒಂದು ದಿವಸ ಇರ್ತದೆ. ಆ ಸಂದರ್ಭದಲ್ಲಿ ಇದ್ದಾಗ ಸಾರ್ವಜನಿಕರಿಗೆ ನೇರವಾಗಿ ನಿಮ್ಮ ಹತ್ರ ಸಿಕ್ಕಿದ್ರೆ ನೀವೊಂದು ಸ್ವಲ್ಪ ಆ ಸಮಸ್ಯೆಗೆ ಅರ್ಥ ಆಗುತ್ತೆ ಅಂತ ನಾನು ಹೇಳ್ತಾ, ಇಲ್ಲಿ ಬಂದಿರಂತ ಎಲ್ಲ ನಮ್ಮ ಶ್ರೀಮಂತ ಎಲ್ಲ ನಾಗರಿಕರಿಗೆ ನಾನೇನ್ ಹೇಳ್ತೀನಿ ಅಂತಂದ್ರೆ, ನಿಮ್ ಸಮಸ್ಯೆಗಳು ನೀವು ಹೇಳ್ದಂಗೆ ಬರೀ ಅರ್ಜಿಯಲ್ಲಿ ಇರಬಾರ್ದು, ಅದಕ್ಕೆ ಅರ್ಥಪೂರ್ಣವಾಗಿ ಒಂದು ಅಂತಿಮ ತೀರ್ಮಾನ ಆಗಲೇಬೇಕು ಅಂತ ನಮ್ಮ ಅಧಿಕಾರಿಗಳು ಮತ್ತೊಮ್ಮೆ ಒತ್ತಡ ಪಡಿಸಿ ಈ ಜನಸ್ಪಂದನೆ ಕಾರ್ಯಕ್ರಮ ಬರೀ ಒಂದು ಮೀಡಿಯಾ ಶೂಟ್, ಫೋಟೋ ಶೂಟ್ ಆಗಬಾರ್ದು. This has to be implemented in the public level at the ground level ಅಂತ ಹೇಳ್ತಾ, ಮತ್ತೊಮ್ಮೆ ಅಧಿಕಾರಿಗಳು ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆದ್ರೂ ನೀವೆಲ್ಲರೂ ಬಂದಿದ್ದಕ್ಕೆ ನನ್ನಿಂದ, ನಮ್ಮ ಮಡಿಕೇರಿ ಕ್ಷೇತ್ರದ ಎಲ್ಲ ಮತದಾರರಿಂದ ನಿಮಗೆ ಅಭಿನಂದನೆ. ಹೆಚ್ಚುವರಿ ಜಿಲ್ಲಾಧಿಕಾರಿ ಬಿಎನ್ ವೀಣಾ ಮಾತನಾಡಿ, ಸರ್ಕಾರದ ಕಾರ್ಯಕ್ರಮವನ್ನು ಅರ್ಹರಿಗೆ ತಲುಪಿಸುವ ನಿಟ್ಟಿನಲ್ಲಿ ಸ್ಥಳೀಯ ಮಟ್ಟದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಮಡಿಕೇರಿ ಹೋಬಳಿ ಹಾಗೂ ಕುಶಾಲನಗರ ತಾಲೂಕು ಮತ್ತು ಸೋಮವಾರಪೇಟೆ ತಾಲೂಕುಗಳಿಗೆ ಸಂಬಂಧಪಟ್ಟಂತೆ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಉದ್ದೇಶ ಮತ್ತು ರೂಪುರೇಷೆ, ಇದರ ಸಫಲತೆ ಬಗ್ಗೆ ಈಗಾಗಲೇ ನಿಮಗೆ ಎಲ್ಲ ತಿಳಿದಿದೆ. ಮಾನ್ಯ ಕರ್ನಾಟಕ ರಾಜ್ಯ ಘನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಈ ಕಾರ್ಯಕ್ರಮವನ್ನು ಜನರ ಮನೆ ಬಾಗಿಲಿಗೆ ಸರ್ಕಾರದ ಎಲ್ಲ ಯೋಜನೆಗಳನ್ನು ತಲುಪಿಸಬೇಕೆಂಬ ಒಂದು ಮಹತ್ವಾಕಾಂಕ್ಷೆಯಾದ ಯೋಜನೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದರಲ್ಲಿ ಸಂಬಂಧಪಟ್ಟ ಜಿಲ್ಲಾ ವಿಧಾನಸಭಾ ಕ್ಷೇತ್ರದ ಶಾಸಕರುಗಳು ಆಗಮಿಸಿ ಜನರ ಅಹವಾಲುಗಳನ್ನು ಅವರ ಇರುವಳಿಯಲ್ಲಿಯೇ ತೆಗೆದುಕೊಳ್ಳಲು ಸೂಚನೆ ಇರುತ್ತದೆ. ಅದರ ಜೊತೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಸಂಬಂಧಪಟ್ಟ ಎಲ್ಲ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಜರಿದ್ದು ಅವರ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಸಮನಾದಂಥ ಏನು ಕಾನೂನಾತ್ಮಕವಾಗಿ ನಾವು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಮತ್ತು ಕಾನೂನಾತ್ಮಕವಾಗಿ ಯಾವುದನ್ನು ನಾವು ಅದರಲ್ಲಿ ಅವರಿಗೆ ನೀಡಬೇಕಾದ ಎಲ್ಲ ಫಲಾನುಭವವನ್ನು ನೀಡಬೇಕು. ಜನಸ್ಪಂದನ ಸಭೆಯಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಬೇಡಿಕೆಗಳ ಮನವಿ ಪತ್ರ ಸಲ್ಲಿಸಿದ್ದು ವಿಶೇಷವಾಗಿತ್ತು. ನೂರಾರು ಮಂದಿ ಜನಸ್ಪಂದನ ಸಭೆಯಲ್ಲಿ ಹಾಜರಾಗಿ ಶಾಸಕರಿಗೆ ಅಹವಾಲು ಸಲ್ಲಿಸಿದ್ರು. ಸಾರ್ವಜನಿಕರ ಕುಂದುಕೊರತೆಗಳನ್ನು ಸಾವಧಾನದಿಂದ ಆಲಿಸಿದ ಡಾಕ್ಟರ್ ಮಂಥರ್ ಗೌಡ ಕೆಲವು ಸಮಸ್ಯೆಗಳನ್ನು ಸ್ಥಳದಲ್ಲೇ ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು. ಕೆಲವು ಅರ್ಜಿಗಳಿಗೆ ಕಾಲಮಿತಿಯಲ್ಲಿ ಇತ್ಯರ್ಥಪಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಇದೇ ಸಂದರ್ಭ ಫಲಾನುಭವಿಗಳಿಗೆ ನಿವೇಶನ, ಮನೆ ಹಕ್ಕುಪತ್ರ ಹಾಗೂ ಪಿಂಚಣಿ ಪತ್ರವನ್ನು ವಿತರಿಸಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಉಪವಿಭಾಗಾಧಿಕಾರಿ ವಿನಾಯಕ್ ನರ್ವಾಡೆ, ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್, ಕುಶಾಲನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ಕೆಡಿಪಿ ಸಮಿತಿ ಸದಸ್ಯೆ ಸುನೀತಾ, ತಹಶೀಲ್ದಾರರಾದ ಕಿರಣ್ ಗೌರಯ್ಯ, ನವೀನ್ ಕುಮಾರ್, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು.